ಹೊರಗಡೆ ಕರೆಸಿ ಇದನ್ನು ಮಾಡಿಸ್ತೀವಿ. ಅದು ಭಾರಿ ಅನುಕೂಲ ಇದೆ. ಈ ಸಿ ಇ ಟಿಗೆಲ್ಲ ಆ ಸಿ ಇ ಟಿ ಬಂದವ್ರ ಹತ್ರನೇ ಬೋರ್ಡ್ ಎಕ್ಸಾಮಿಗೂ ಪಾಠ ಮಾಡಿಸ್ತಿದ್ವಿ ಅಲ್ವಾ. ಇದನ್ನು ನೋಡೇ ಇಲ್ಲ ಎಷ್ಟು ಒಂದೇ ಸೇರಿ ಸರ್ ಅಲ್ಲೇ ಮೇಡಮ್ ಮೇಡಮ್ ಈಚೆ ಬನ್ನಿ ಡೌನ್ ಮಾಡಿ ಹಾಗೆ ಆಯ್ತು ಸರ್ ಏನು ನಂಗೆ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ ಇಷ್ಟು ಬರುತ್ತೆ ಅಂತ. ಏನು ಮಾತಾಡಬೇಕು ಅಂತ ನಂಗೆ ನಿಜ ಗೊತ್ತಿಲ್ಲ. ಬಟ್ ನನ್ನ ಕಾಲೇಜು, ನಮ್ಮ ಪ್ರೆಸಿಡೆಂಟು, ಮಮತಾ ಮ್ಯಾಮು, ಲೆಕ್ಚರರ್ಸು ಎಲ್ಲರಿಗೂ ಥ್ಯಾಂಕ್ಸು, ನನ್ನ ಪೇರೆಂಟ್ಸ್ಗೂ ಥ್ಯಾಂಕ್ಸು, ಮತ್ತು ನನ್ನ ಫ್ರೆಂಡ್ಸ್ ಸಹಿತ ತುಂಬ ಒಳ್ಳೆಯವರಿದ್ರು. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಮೇಡಮ್, ನಿಮ್ಮ ಮಗಳ ಸಾಧನೆ ಒಂದು ರಾಜ್ಯಕ್ಕೆ ಹೆಮ್ಮೆ ಪಡುವಂತ ಸಾಧನೆ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್? ನಿಜವಾಗ್ಲೂ ನಂಬಲಿಕ್ಕೆ ಆಗಲಿಲ್ಲ ಸರ್ ನನಗೆ. ನಾನು ಅಲ್ಲಿ ಸಮುದಾಯದ ಶಾಲೆಗೆ ಅಟೆಂಡ್ ಆಗಿದ್ದೆ, ಇಲ್ಲಿ ಬೆಟ್ಮಕ್ಕಿ ಶಾಲೆಗೆ. ಆವಾಗ 1 ಗಂಟೆ ಆದ್ರೂ ಕೂಡಲೇ ಚೆಕ್ ಮಾಡಿದೆ, ಅವಳು ನಂಬರ್ ಹಾಕಿ ತಕ್ಷಣ 599 ನೋಡ್ಬಿಟ್ಟು ನನಗೆ ಅದು ನಂಬಲಿಕ್ಕೆ ಆಗಲಿಲ್ಲ. ಅದು ಏನು ಹೇಳೋದು ಅಂತ ಗೊತ್ತಾಗಿಲ್ಲ. ತಕ್ಷಣ ಅಲ್ಲಿ ಪರ್ಮಿಷನ್ ಕೇಳ್ಬಿಟ್ಟು ಸೀದಾ ಅವಳು ಮನೇಲಿ ಇರ್ತಾಳೆ ಅಂದ್ಬಿಟ್ಟು ಬಂದ್ಬಿಟ್ಟೆ ಸರ್. ಬಂದ್ಬಿಟ್ಟು ಅವಳನ್ನು ಹಗ್ ಮಾಡಿಬಿಟ್ಟೆ. ನನಗೆ ಏನು ಮಾಡೋದಂತಾನೆ ಗೊತ್ತಾಗಲಿಲ್ಲ ಸರ್. ಅದು ಖಂಡಿತ ಅನಿರೀಕ್ಷಿತ ಸರ್. ಇಷ್ಟು ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಾವೊಂದು 595, 96 ಬರ್ಬೋದು ಅಂತ ಅಂದ್ಕೊಂಡಿದ್ವಿ. 599 ಅಂತ ಖಂಡಿತ ಅದು ನಿರೀಕ್ಷೆ ಮಾಡೇ ಇರಲಿಲ್ಲ ಸರ್. ಸರ್, ನಿಮಗೇನು ಅನ್ಸುತ್ತೆ ಮಗಳ ಸಾಧನೆ ಬಗ್ಗೆ? ತುಂಬ ಖುಷಿ ಆಗ್ತಿದೆ. ಏನು ಹೇಳೋದಕ್ಕಂತಲೇ ಗೊತ್ತಾಗ್ತಿಲ್ಲ. ಅವಳು ನಿಜವಾಗ್ಲೂ ಹಾರ್ಡ್ ವರ್ಕ್ ಮಾಡ್ತಾ ಇದ್ಲು, ಅದಕ್ಕೆ ಒಳ್ಳೆಯ ಒಂದು ಪ್ರತಿಫಲ ಸಿಕ್ದಂಗೆ ಆಗಿದೆ ಸರ್. ನೀವಿಬ್ರು ಕೂಡ ಶಿಕ್ಷಕರಾಗಿದ್ದೀರಾ, ಮಕ್ಕಳಿಗೆ ನಿಮ್ಮ ಮಗಳು ಕೂಡ ಮಾದರಿಯಾಗಿದ್ದಾಳೆ. ಈ ಬೇರೆ ಮಕ್ಕಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇಬ್ರು ಕೂಡ? ಪ್ರತಿದಿನ ಕಾಲೇಜಲ್ಲಿ ಅಥವಾ ಕ್ಲಾಸಲ್ಲಿ ಏನು ನಡೆಯುತ್ತೋ ಅದನ್ನ ಮನೆಗೆ ಬಂದು ಒಂದ್ಸರಿ ಅದನ್ನ ಪುನರ್ಮನನ ಮಾಡ್ಕೋಬೇಕು. ಮತ್ತೆ ಏನೇ ಸಂದೇಹಗಳಿದ್ರು ಅದನ್ನ ಕ್ಲಿಯರ್ ಮಾಡ್ಕೋಬೇಕು ಸರ್. ತಕ್ಷಣ ಆದರೆ ಯಾವುದೇ ಥರ ಬರ್ಡನ್ ಆಗಲ್ಲ. ಆ ಥರ ಇರ್ತಾ ಇದ್ಲು ಅವಳು, ಕಾಮಾಗಿ ಇರ್ತಾ ಇದ್ಲು. ಪರೀಕ್ಷೆ ಟೈಮಲ್ಲಿ ಮಾತ್ರ ಸ್ವಲ್ಪ ನಿದ್ದೆಗೆಟ್ಟು ಓದ್ತಾ ಇದ್ಲು. ಬಾಕಿ ಟೈಮಲ್ಲಿ ತುಂಬ ಆರಾಮಾಗೇ ಇದ್ಲು ಸರ್. ತುಂಬ ಟೆನ್ಷನ್ ಏನು ತಗೊಂಡೇ ಇಲ್ಲ ಅವಳು ಯಾವತ್ತು. ಈ ಸಾಧನೆ ಮಾಡಲಿಕ್ಕೆ ವಾಗ್ದೇವಿ ಶಿಕ್ಷಣ ಸಂಸ್ಥೆಯವರ ಟೀಚರ್ಸ್ ಆಗಿರೋದು ಅವ್ರದ್ದು ತುಂಬ ಅವಿರತರ ಶ್ರಮ ಇದೆ. ಅವ್ರ ಬಗ್ಗೆ ತಾವೇನಂತೀರಿ? ಖಂಡಿತ ಹೌದು ಸರ್. ನಿಜವಾಗ್ಲೂ ನಂಬಲಿಕ್ಕೆ ಆಗಲ್ಲ. ಅವರು ಮಾಡ್ತಾ ಇರುವಂತಹ ಪ್ರೋತ್ಸಾಹ ಆಗ್ಬೋದು, ಆ ಎನ್ಕರೇಜ್ಮೆಂಟ್, ಅದು ಬಹಳ ಹೆಚ್ಚಾಯಿತು ಸರ್. ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಈ ಒಂದು ತೀರ್ಥಹಳ್ಳಿ ಅಂತ ಈ ಊರಿನಲ್ಲಿ ಇಷ್ಟು ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದೆ ವಾಗ್ದೇವಿ ಶಿಕ್ಷಣ ಸಂಸ್ಥೆ. ಅದು ಅತ್ಯಂತ ಕಡಿಮೆ ಫೀಸಲ್ಲಿ, ಬೇರೆ ಊರುಗಳಿಗೆ ಕಂಪೇರ್ ಮಾಡಿದ್ರೆ ಅತಿ ಕಡಿಮೆ ಫೀಸಲ್ಲಿ. ಇವಳಿಗೆ ಬೇರೆ ಸ್ಕಾಲರ್ಶಿಪ್ ಅಂತ ಹೇಳಿ ಫೀಸ್ನಲ್ಲೂ ಕೂಡ ತುಂಬ ಕಡಿಮೆ ಫೀಸನ್ನು ತಗೊಂಡಿದ್ರು ಸರ್. ಅವರು ಹೊರಗಡೆಯಿಂದ ಫ್ಯಾಕಲ್ಟಿ ಕರೆಸೋದಿರ್ಬೋದು, ಹಾಗೆ ಆ ಪ್ರಿನ್ಸಿಪಾಲ್, ಸ್ಟಾಫ್ ಎಲ್ಲರೂ ಕೂಡ ತುಂಬ ಎನ್ಕರೇಜ್ ಮಾಡ್ತಾ ಇದ್ರು ಇವಳಿಗೆ. ಏನೇನು ಮೆಟೀರಿಯಲ್ಸ್ ಸಿಕ್ಕತ್ತೋ ಎಲ್ಲವನ್ನ ಇವಳಿಗೆ ಕೊಟ್ಬಿಟ್ಟು ನೀನು ಚೆನ್ನಾಗಿ ಓದು, ನಿಂಗೆ ಮಾಡ್ತೀಯ ಅಂತ ಹೇಳಿ ಬಹಳ ಚೆನ್ನಾಗಿ ಬೆನ್ನು ತಟ್ಟಿ ಅವಳಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಸರ್. ಖಂಡಿತ ಅವರ ಒಂದು ಈ ಪ್ರೋತ್ಸಾಹನ ಮರೆಯೋಕ್ಕಾಗಲ್ಲ ಸರ್. ರಾಜ್ಯಕ್ಕೆ ಮೊದಲ ರ್ಯಾಂಕ್ ಅನ್ನು ಪಡೆದಿರುವಂತಹ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ತೀರ್ಥಹಳ್ಳಿ ಪಟ್ಟಣದ ವಾಗ್ದೇವಿ ಶಾಲೆಯ ಅಧ್ಯಕ್ಷರು ಆಗಿರುವಂತಹ ಜಗದೀಶ್ ಅವರು ಇವತ್ತು ಈ ಸಂಭ್ರಮವನ್ನು ಹಂಚಿಕೊಳ್ತಾರೆ. ಸಂಭ್ರಮ ತುಂಬ ದೊಡ್ಡ ಸಂಭ್ರಮನೇ ನಮಗೆ ಒದಗಿಸ್ಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷ. ಹಳ್ಳಿಯ ಮಕ್ಕಳು ಕೂಡ ಯಾವುದರಲ್ಲೂ ಕಡಿಮೆ ಇರೋದಿಲ್ಲ ಅನ್ನೋದನ್ನು ನಮ್ಮ ಮಗು ಮಾಡಿ ತೋರಿಸಿದ್ದಾಳೆ. ಅದರಲ್ಲಿ ನಮಗೆ ಹೆಮ್ಮೆ. ಅವ್ರ ತಂದೆ ತಾಯಿಗಳು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಸ್ಟಾಫು ತುಂಬ ಮುತುವರ್ಜಿಯಿಂದ ಎಲ್ಲ ಮಕ್ಕಳಿಗೂ ಕಳಿಸಿದ್ದಾರೆ. ಪ್ರತಿ ವರ್ಷವೂ ನಮ್ಮಲ್ಲಿ ರ್ಯಾಂಕ್ ಬರ್ತಾಯಿದೆ. ಅದು ಈ ವರ್ಷ ಫಸ್ಟ್ ರ್ಯಾಂಕ್ ಬಂದಿದ್ದು PUCಗೆ. ನಮಗೆ ತುಂಬ ಸಂತೋಷ ಇಮ್ಮಡಿಗೊಳಿಸಿದೆ. ಹೈಸ್ಕೂಲ್ನಲ್ಲಿ ಫಸ್ಟ್ ರ್ಯಾಂಕ್ ತೊಗೊಂಡಿದ್ದೀವಿ. ಪ್ರತಿ ವರ್ಷ ರ್ಯಾಂಕ್ ಬರ್ತಿತ್ತು. PUCನಲ್ಲಿ ಇದೇ ಮೊದಲ ಬಾರಿಗೆ ಫಸ್ಟ್ ರ್ಯಾಂಕ್ ಬಂದಿದೆ. ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿದೆ. ಅದಕ್ಕೆ ಶ್ರಮಿಸಿದಂಥ ಎಲ್ಲ ನಮ್ಮ ಸ್ಟಾಫು ಮತ್ತು ಪೋಷಕರು ಎಲ್ಲರಿಗೂ ಕೂಡ ನಾವು ಸಂಸ್ಥೆ ಪರವಾಗಿ ಆಭಾರಿಯಾಗಿದ್ದೇವೆ. ಇತ್ತೀಚೆಗೆ ನಿಮ್ಮ ಸಂಸ್ಥೆ ಬೆಳ್ಳಿ ಹಬ್ಬನ ಆಚರಿಸಿದೆ, 25ನೇ ವರ್ಷದ್ದು. ಆ ಸಂಭ್ರಮದಲ್ಲಿ ಇದು ಎಷ್ಟು ಖುಷಿ ಪಡ್ತೀರಿ ನೀವು? ಅದಕ್ಕೆ ಸರಿಯಾಗಿ ಇದು ಕೂಡ ಅದರಷ್ಟೇ ಅಥವಾ ಅದಕ್ಕಿಂತ ಜಾಸ್ತಿ ಸಂಭ್ರಮ ನಮಗೆ ತಂದುಕೊಟ್ಟಿದೆ. 25 ವರ್ಷ ಒಂದು ಸಂಸ್ಥೆ ತನ್ನ ಹಾದಿಯನ್ನು ಸವಸೋದು ಎಷ್ಟು ದೊಡ್ಡದು. ಒಂದು ಮಗು ರಾಜ್ಯಕ್ಕೆ ಒಂದು ಫಸ್ಟ್ ರ್ಯಾಂಕ್ ತಂದು ಕೊಡೋದು ಅಷ್ಟೇ ಅಥವಾ ಅದಕ್ಕಿಂತ ಹೆಚ್ಚಿನ ಸಂಭ್ರಮ ತಂದುಕೊಟ್ಟಂಗಾಗುತ್ತೆ.
ಇವತ್ತು ಏನು ರಾಜ್ಯ ಮಟ್ಟದಲ್ಲಿ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಇವತ್ತು ಮೊದಲ ರ್ಯಾಂಕನ್ನು ಪಡೆದುಕೊಳ್ತಿದ್ವು. ಅಂಥದ್ರಲ್ಲಿ ತೀರ್ಥಹಳ್ಳಿ ಅಂತ ಒಂದು ಸಣ್ಣ ತಾಲೂಕು, ಇಲ್ಲಿ ಒಂದು ರ್ಯಾಂಕನ್ನು ಪಡೆದುಕೊಳ್ಳುವುದು ಇದು ಅತ್ಯಂತ ಸಂಭ್ರಮದ ವಿಚಾರ ಇಡೀ ಮಲೆನಾಡಿಗೆ. ಈ ಸಂದರ್ಭದಲ್ಲಿ ಏನು ಹೇಳ್ತೀರಿ ಸರ್? ಇದು ಮಲೆನಾಡಿಗೆ ನೀವು ಹೇಳಿದಾಗೆ ಒಂದು ಸಂಭ್ರಮದ ದಿನ. ಯಾಕೆಂದರೆ ಈ ಮಣ್ಣಿನಲ್ಲಿ ಆ ಥರ ಒಂದು ವಿಶೇಷವಾದ ಶಕ್ತಿ ಇದೆ. ನಮ್ಮ ಮಣ್ಣಿನ ಮಕ್ಕಳು ಅಥವಾ ಈ ಭಾಗದ ಬೇರೆ ಎಲ್ಲ ಮಕ್ಕಳು ಕೂಡ ಹೊರಗಡೆ ಹೋಗಿ ಇದೇ ಶಕ್ತಿಯನ್ನು ಪ್ರಯೋಗ ಮಾಡಿ ಅಲ್ಲಿ ರ್ಯಾಂಕ್ ತಗೋತಿದ್ರು. ನಮ್ಮಲ್ಲಿ ಯಾಕೆ ಆಗೋದಿಲ್ಲ, ಅದೇ ಮಕ್ಕಳೇ ಉಳ್ಕೊಂಡ್ರೆ ಅನ್ನೋದಕ್ಕೆ, ಯಾಕೆ ಆಗುತ್ತೆ ಅನ್ನೋದಕ್ಕೆ ಇವತ್ತು ನಿದರ್ಶನ ಮಾಡಿಕೊಟ್ಟಿದ್ದಾರೆ ನಮ್ಮ ದೀಕ್ಷಾ. ಈಗ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬರೋದು ಸಣ್ಣ ಮಾತಲ್ಲ, ಭಾಳ ದೊಡ್ಡ ವಿಚಾರನೇ. ಆ ಫಸ್ಟ್ ರ್ಯಾಂಕ್ ಬರಬೇಕಂತ ಅಂದರೆ ಒಂದು ಶಾಲೆ ಆಗಿರ್ಬೋದು ಅಥವಾ ಆಡಳಿತ ಮಂಡಳಿ ಆಗಿರ್ಬೋದು, ಎಲ್ಲ ಶಿಕ್ಷಕರ ಶ್ರಮ ಹೆಚ್ಚಿರುತ್ತೆ. ನೀವು ಯಾವ ರೀತಿಯಾಗಿ ಸ್ಟೂಡೆಂಟ್ಸನ್ನು ತಯಾರಿ ಮಾಡ್ತಾ ಇದ್ರಿ? ನಮ್ಮಲ್ಲಿ ನಾವು ಹೈಸ್ಕೂಲು ನಮ್ಮದಿದೆ. ನಮ್ಮ ಹೈಸ್ಕೂಲಿಂದ ಬಂದಂಥ ಮಕ್ಕಳಿಗೆ ಟಾಪರ್ಸಿಗೆ ಫ್ರೀ ಕೊಡ್ತಾ ಇದ್ವಿ ಆನಂತರ 1 ವರ್ಷ. ಆ ನಂತರದಲ್ಲಿ ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ, ಯಾವ ಸ್ಕೂಲಿಂದ ಬರಲಿ 10th ಮುಗಿಸ್ಕೊಂಡು ಅವರು ಟಾಪರ್ಸಿಗೆಲ್ಲ ಫ್ರೀ ಕೊಡ್ತಾ ಇದ್ವಿ. ಇವರು ಕೂಡ ಫ್ರೀಯಾಗೇ ಬಂದರು. ಅಂದರೆ ಆ ಮಕ್ಕಳಲ್ಲಿ ಇರೋವಂಥ ಗಟ್ಟಿತನವನ್ನು ಅಥವಾ ವಿದ್ಯೆಯನ್ನು ನಾವು ದುಡ್ಡಲ್ಲಿ ಅಳಿಬಾರ್ದು ಅಂತ ಹೇಳ್ಕೊಂಡು ಅವರೆಲ್ಲರಿಗೂ ಫ್ರೀ ಮಾಡ್ತಾ ಬಂದ್ವಿ. ಜೊತೆಗೆ ಏನು ಬೇಕು ಅವರಿಗೆ ಒಳ್ಳೆ ವಿದ್ಯಾರ್ಥಿಗಳಾಗಿ ಮುಂದೆ ಹೋಗಲಿಕ್ಕೆ ಅಥವಾ ರ್ಯಾಂಕ್ ತಗೊಳ್ಳಿಕ್ಕೆ ಅಥವಾ ನೀಟು CETಗೆಲ್ಲ ಏನೇನು ಬೇಕು ಅದೆಲ್ಲದನ್ನೂ ತರಿಸಿ ನಾವು ಕೊಡ್ತೀವಿ. ಬೋರ್ಡ್ ಎಕ್ಸಾಮು ಅಷ್ಟೇ, CET ಅಷ್ಟೇ, ನೀಟು ಅಷ್ಟೇ. ಬಟ್ ಮೊದಲಿಂದ ನಮಗೊಂದು ಕೊರತೆ ಇತ್ತು. ಟಾಪರ್ಸ್ ಎಲ್ಲ ಇಲ್ಲಿ ನಮ್ಮ ಸ್ಕೂಲ್ ಮಕ್ಕಳೇ ಆಗಿರ್ಬೋದು, 10th ಟಾಪರ್ಸ್ ಎಲ್ಲ ಬೇರೆ ಹೋಗ್ಬಿಡ್ತೀವಿ ಬೇರೆ ಊರಿಗೆ. ನಾವು PUCನಲ್ಲಿ ರ್ಯಾಂಕ್ ಕೊಡೋಕ್ಕಾಗ್ತಿಲ್ಲ, CET ನೀಟೆಲ್ಲ ಕೊಡೋಕ್ಕಾಗ್ತಿಲ್ಲ. ಇತ್ತೀಚೆಗೆ 4-5 ವರ್ಷದಿಂದ ಆ ಮಕ್ಕಳಿಗೆಲ್ಲ ಗೊತ್ತಾಗಿದೆ, ಎಲ್ಲಿ ಹೋದರೂ ಒಂದೇ, ನಮ್ಮ ಶಕ್ತಿ ನಮ್ಮಲ್ಲೇ ಇರೋದ್ರಿಂದ ನಾವು ಇಲ್ಲೇ ಯಾಕೆ ಓದಬಾರ್ದು ಅಂತ ಹೇಳ್ಬಿಟ್ಟು ಅವರೆಲ್ಲ ಬಂದು ಇಲ್ಲೇ ಓದ್ತಿದ್ದಾರೆ. ಅವ್ರಿಗೆ ಏನು ಬೇಕೋ ಆ ಸಹಕಾರ ಕೊಡ್ತಾ ಇದ್ದೀವಿ. ಅದನ್ನು ಸದುಪಯೋಗ ಪಡ್ಕೋತಾ ಇದ್ದಾರೆ. ಅದು ಇದರಲ್ಲೇ ಗೊತ್ತಾಗುತ್ತೆ ನಮಗೆ.